ಅವ್ಯವಹಾರ ನಡೀತಾ ಇದೆಯಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಸಚಿವರ ಆಪ್ತ ದರ್ಪ ಮೆರೆದಿರುವಂತಹ ಘಟನೆ ನಡೆದಿದೆ. ಕನ್ನಡಪರ ಹೋರಾಟಗಾರನ ಮೇಲೆಯೇ ರೌಡಿಸಂ ಮಾಡಿರೋದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತ. ಸಚಿವ ಸತೀಶ್ ಜಾರಕಿಹೊಳಿ ಆಪ್ತನ ಗುಂಡಾವರ್ತನೆ. ಕಾರು ಅಡ್ಡಗಟ್ಟಿ ಹಲ್ಲೆಗೆ ಯತ್ನಿಸಿದ್ದಾರೆ ಆಸೇಫ್ ಮುಲ್ಲಾ. ಕನ್ನಡಪರ ಹೋರಾಟಗಾರ ವಾಜೀದ್ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟಿರೋದು. ಬೆಳಗಾವಿ ತಾಲೂಕು ಕುಡ್ಚಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಮಾರಿಹಾಳ್ ಪಂಚಾಯತ್ ಉಪಾಧ್ಯಕ್ಷರಾಗಿರೋ ಆಸೇಫ್ ಮಾರಿಹಾಳ್ ಪಂಚಾಯಿತಿಯ ಅವ್ಯವಹಾರ ಪ್ರಶ್ನೆ ಮಾಡಿದ್ದು ವಾಜೀದ್. ಈ ಆಸೇಫ್ ಸಚಿವರಿಗೆ ಆಪ್ತ ಅಂತ ಹೇಳಿ ಅವ್ಯವಹಾರ ನಡೆದಿದೆಯಲ್ಲ ಅಂತ ಈ ವಾಜೀದ್ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿ ಗುಂಡಾವರ್ತನೆ ತೋರಿರೋ ಘಟನೆ ನಡೆದಿದೆ. मारामारी ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಪಟಾತ್. ಈಗ ಫೋನ್ ಸಂಪರ್ಕದಲ್ಲಿ. ಮೈಲಾರಿ, ಸಚಿವರ ಆಪ್ತರು ಅಂದ ಮಾತ್ರಕ್ಕೆ ಅವ್ಯವಹಾರವನ್ನ ಪ್ರಶ್ನೆ ಮಾಡಬಾರ್ದಾ? ಏನ್ ಇವ್ರ ಕಥೆ ಅಂತ? ಖಂಡಿತ ಶ್ರೀಪಾದ್, ಅವ್ಯವಹಾರ ಅಂದ್ರೆ ಪಂಚಾಯತಿಯಲ್ಲಿ ನಡೆದಂತ ಅವ್ಯವಹಾರನ ಪ್ರಶ್ನೆ ಮಾಡಿದಂತ ಕನ್ನಡಪರ ಹೋರಾಟಗಾರನ ಮೇಲೆ ಸಚಿವ ಸತೀಶ್ ಜಾರಕಿಹೊಳಿ ಒಬ್ಬ ಏನು ದರ್ಪವನ್ನ ತೋರಿದ್ದಾನೆ. ಸುಮಾರು 15ಕ್ಕೂ ಹೆಚ್ಚು ಜನರಿರುವಂತ ಜನರನ್ನ ಕಟ್ಟಿಕೊಂಡು ಕಾರನ್ನ ಅಡ್ಡಗಟ್ಟಿ ಆತನ ಮೇಲೆ ಹಲ್ಲೆಗೆ ಕೂಡ ಯತ್ನಿಸಿದ. ಆದ್ರೆ ಈ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಿದ್ದಂತ ಪೊಲೀಸರು ಕೂಡ ಈವರೆಗೂ ಯಾವುದೇ ರೀತಿಯಾದಂತ ಕ್ರಮವನ್ನ ಕೈಗೊಂಡಿಲ್ಲ. ಬೆಳಗಾವಿ ತಾಲೂಕಿನ ಕುರ್ಚಿ ಅನ್ನೋ ಒಂದು ಗ್ರಾಮದಲ್ಲಿ ಕನ್ನಡಪರ ಹೋರಾಟಗಾರ ಏನು ವಾಜೀದ್ ಹಿರೇಕೋಡಿ ಮೇಲೆ ಹಲ್ಲೆಗೆ ಯತ್ನ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿದ್ದು. ಅದರಲ್ಲಿ ಪ್ರಮುಖವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ಮಾರಿಯಾಳ್ ಪಂಚಾಯತಿ ಉಪಾಧ್ಯಕ್ಷ ಕೂಡ ಆಗಿರುವಂತಹ ಆಸೀಫ್ ಮುಲ್ಲಾ ಎಂಬಾತನಿಂದ ಹಲ್ಲೆ ಆರೋಪ ಕೇಳಿ ಬಂದಿರುವಂತದ್ದು. ಆದ್ರೆ ಈ ಬಗ್ಗೆ ಕಳೆದ ಏನು ಪೊಲೀಸರಿಗೆ ದೂರು ಏನು ಕೊಟ್ಟರು ಕೂಡ ಈವರೆಗೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಪೊಲೀಸರು ತೆಗೆದುಕೊಳ್ಳುತ್ತಿಲ್ಲ. ಆತನ ವಿರುದ್ಧ ಕೇಸನ್ನು ದಾಖಲು ಮಾಡ್ಕೊಳ್ಳುತ್ತಿಲ್ಲ. ಅಲ್ಲಿ ಏನು ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಲಕ್ಷಗಂಟ ವ್ಯವಹಾರ ಆಗಿದೆ. ಅಲ್ಲಿ ಪಂಚಾಯತಿಯಲ್ಲಿ ನಡೆದಂತ ಸಭೆಯಲ್ಲಿ ಅದನ್ನು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಂತ ಹೊರಗಡೆ ಬಂದಂತ ಸಂದರ್ಭದಲ್ಲಿ ನಡು ರಸ್ತೆಯಲ್ಲಿ ಕಾರು ಗಡ್ಡೆ ಏನು ಅಲ್ಲಿ ಅಲ್ಲಿಗೆ ಕೂಡ ಮುಂದಾಗ್ತಾರೆ. ಈ ಬಗ್ಗೆ ನನಗೆ ರಕ್ಷಣೆ ಕೊಡಬೇಕು, ಜೊತೆಗೆ ಆತನ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಮತ್ತು ಕೇಸನ್ನ ದಾಖಲಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿ ಕೊಟ್ಟರು ಕೂಡ ದೂರನ್ನು ಕೊಟ್ಟರು. ಈವರೆಗೂ ಮಾರಿಯಾ ಪೊಲೀಸರು ದೂರನ್ನ ಸ್ವೀಕರಿಸಿಲ್ಲ ಆರೋಪ ಕೂಡ ಕೇಳಿ ಬಂದಿದೆ. ಮತ್ತು ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಹೇಳಿಕೊಂಡು ಸಾಕಷ್ಟು ಕಡೆಗಳ ಈ ರೀತಿಯಾದಂತಹ ದರ್ಪವನ್ನ ಈ ತರ ತೋರಿಸಿದ್ದಾನೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮೈಲಾರಿ ಮಾಹಿತಿಗಾಗಿ. ಅವ್ಯವಹಾರ ನಡೀತಾ ಇದೆಯಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಸಚಿವರ ಆಪ್ತ ದರ್ಪ ಮೆರೆದಿರುವಂತಹ ಘಟನೆ ನಡೆದಿದೆ. ಕನ್ನಡಪರ ಹೋರಾಟಗಾರನ ಮೇಲೆಯೇ ರೌಡಿಸಂ ಮಾಡಿರೋದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತ. ಸಚಿವ ಸತೀಶ್ ಜಾರಕಿಹೊಳಿ ಆಪ್ತನ ಗುಂಡಾವರ್ತನೆ. ಕಾರು ಅಡ್ಡಗಟ್ಟಿ ಹಲ್ಲೆಗೆ ಯತ್ನಿಸಿದ್ದಾರೆ ಆಸೇಫ್ ಮುಲ್ಲಾ. ಕನ್ನಡಪರ ಹೋರಾಟಗಾರ ವಾಜೀದ್ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟಿರೋದು. ಬೆಳಗಾವಿ ತಾಲೂಕು ಕುಡ್ಚಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಮಾರಿಹಾಳ್ ಪಂಚಾಯತ್ ಉಪಾಧ್ಯಕ್ಷರಾಗಿರೋ ಆಸೇಫ್ ಮಾರಿಹಾಳ್ ಪಂಚಾಯಿತಿಯ ಅವ್ಯವಹಾರ ಪ್ರಶ್ನೆ ಮಾಡಿದ್ದು ವಾಜೀದ್. ಈ ಆಸೇಫ್ ಸಚಿವರಿಗೆ ಆಪ್ತ ಅಂತ ಹೇಳಿ ಅವ್ಯವಹಾರ ನಡೆದಿದೆಯಲ್ಲ ಅಂತ ಈ ವಾಜೀದ್ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿ ಗುಂಡಾವರ್ತನೆ ತೋರಿರೋ ಘಟನೆ ನಡೆದಿದೆ. मारामारी
ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಪಟಾತ್. ಈಗ ಫೋನ್ ಸಂಪರ್ಕದಲ್ಲಿ. ಮೈಲಾರಿ, ಸಚಿವರ ಆಪ್ತರು ಅಂದ ಮಾತ್ರಕ್ಕೆ ಅವ್ಯವಹಾರವನ್ನ ಪ್ರಶ್ನೆ ಮಾಡಬಾರ್ದಾ? ಏನ್ ಇವ್ರ ಕಥೆ ಅಂತ? ಖಂಡಿತ ಶ್ರೀಪಾದ್, ಅವ್ಯವಹಾರ ಅಂದ್ರೆ ಪಂಚಾಯತಿಯಲ್ಲಿ ನಡೆದಂತ ಅವ್ಯವಹಾರನ ಪ್ರಶ್ನೆ ಮಾಡಿದಂತ ಕನ್ನಡ ಪರ ಹೋರಾಟಗಾರನ ಮೇಲೆ ಸಚಿವ ಸತೀಶ್ ಜಾರಕಿಹೊಳಿ ಒಬ್ಬ ಏನು ದರ್ಪವನ್ನ ತೋರಿದ್ದಾನೆ. ಸುಮಾರು 15ಕ್ಕೂ ಹೆಚ್ಚು ಜನರಿರುವಂತ ಜನರನ್ನ ಕಟ್ಟಿಕೊಂಡು ಕಾರನ್ನ ಅಡ್ಡಗಟ್ಟಿ ಆತನ ಮೇಲೆ ಹಲ್ಲೆಗೆ ಕೂಡ ಯತ್ನಿಸಿದ. ಆದ್ರೆ ಈ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಿದ್ದಂತ ಪೊಲೀಸರು ಕೂಡ ಈವರೆಗೂ ಯಾವುದೇ ರೀತಿಯಾದಂತ ಕ್ರಮವನ್ನ ಕೈಗೊಂಡಿಲ್ಲ. ಬೆಳಗಾವಿ ತಾಲೂಕಿನ ಕುರ್ಚಿ ಅನ್ನೋ ಒಂದು ಗ್ರಾಮದಲ್ಲಿ ಕನ್ನಡ ಪರ ಹೋರಾಟಗಾರ ಏನು ವಾಜೀದ್ ಹಿರೇಕೋಡಿ ಮೇಲೆ ಹಲ್ಲೆಗೆ ಯತ್ನ ಮಾಡಿರುವಂತ ಆರೋಪ ಕೂಡ ಕೇಳಿ ಬಂದಿದ್ದು. ಅದರಲ್ಲಿ ಪ್ರಮುಖವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ಮಾರಿಯಾ ಪಂಚಾಯತಿ ಉಪಾಧ್ಯಕ್ಷ ಕೂಡ ಆಗಿರುವಂತಹ ಆಸಿಫ್ ಮುಲ್ಲಾ ಎಂಬಾತನಿಂದ ಹಲ್ಲೆ ಆರೋಪ ಕೇಳಿ ಬಂದಿರುವಂತದ್ದು. ಆದ್ರೆ ಈ ಬಗ್ಗೆ ಕಳೆದ ಏನು ಪೊಲೀಸರಿಗೆ ದೂರು ಏನು ಕೊಟ್ಟರು ಕೂಡ ಈವರೆಗೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಪೊಲೀಸರು ತೆಗೆದುಕೊಳ್ಳುತ್ತಿಲ್ಲ. ಆತನ ವಿರುದ್ಧ ಕೇಸನ್ನು ದಾಖಲು ಮಾಡ್ಕೊಳ್ಳುತ್ತಿಲ್ಲ. ಅಲ್ಲಿ ಏನು ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಲಕ್ಷಗಂಟ ವ್ಯವಹಾರ ಆಗಿದೆ. ಅಲ್ಲಿ ಪಂಚಾಯತಿಯಲ್ಲಿ ನಡೆದಂತ ಸಭೆಯಲ್ಲಿ ಅದನ್ನು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಂತ ಹೊರಗಡೆ ಬಂದಂತ ಸಂದರ್ಭದಲ್ಲಿ ನಡು ರಸ್ತೆಯಲ್ಲಿ ಕಾರು ಗಡ್ಡೆ ಏನು ಅಲ್ಲಿ ಅಲ್ಲಿಗೆ ಕೂಡ ಮುಂದಾಗ್ತಾರೆ. ಈ ಬಗ್ಗೆ ನನಗೆ ರಕ್ಷಣೆ ಕೊಡಬೇಕು, ಜೊತೆಗೆ ಆತನ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಮತ್ತು ಕೇಸನ್ನ ದಾಖಲಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿ ಕೊಟ್ಟರು ಕೂಡ ದೂರನ್ನು ಕೊಟ್ಟರು. ಈವರೆಗೂ ಮಾರಿಯಾ ಪೊಲೀಸರು ದೂರನ್ನ ಸ್ವೀಕರಿಸಿಲ್ಲ ಆರೋಪ ಕೂಡ ಕೇಳಿ ಬಂದಿದೆ. ಮತ್ತು ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಹೇಳಿಕೊಂಡು ಸಾಕಷ್ಟು ಕಡೆಗಳಲ್ಲಿ ಈ ರೀತಿಯಾದಂತಹ ದರ್ಪವನ್ನ ಈ ತರ ತೋರಿಸಿದ್ದಾನೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮೈಲಾರಿ ಮಾಹಿತಿಗಾಗಿ. खुर्ची क्रॉस को काय बुक्की क्या बोला तू बैठी हो अंदर नहीं डेरो आप सब तेरो नहीं डेरो हां मीटिंग में करते लग जरा तू काय दवे खाने में है ले खुर्ची क्रॉस पहले मैं वापस यहाँ ಆಹಾರ ನಡೀತಾ ಇದೆಯಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಸಚಿವರ ಆಪ್ತ ದರ್ಪ ಮೆರೆದಿರುವಂತಹ ಘಟನೆ ನಡೆದಿದೆ. ಕನ್ನಡ ಪರ ಹೋರಾಟಗಾರನ ಮೇಲೆಯೇ ರೌಡಿಸಂ ಮಾಡಿರೋದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತ. ಸಚಿವ ಸತೀಶ್ ಜಾರಕಿಹೊಳಿ ಆಪ್ತನ ಗುಂಡಾವರ್ತನೆ. ಕಾರು ಅಡ್ಡಗಟ್ಟಿ ಹಲ್ಲೆಗೆ ಯತ್ನಿಸಿದ್ದಾರೆ ಆಸೇಫ್ ಮುಲ್ಲಾ. ಕನ್ನಡ ಪರ ಹೋರಾಟಗಾರ ವಾಜೀದ್ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟಿರೋದು. ಬೆಳಗಾವಿ ತಾಲೂಕು ಕುಡ್ಚಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಮಾರಿಹಾಳ್ ಪಂಚಾಯತ್ ಉಪಾಧ್ಯಕ್ಷರಾಗಿರೋ ಆಸೇಫ್ ಮಾರಿಹಾಳ್ ಪಂಚಾಯಿತಿಯ ಅವ್ಯವಹಾರ ಪ್ರಶ್ನೆ ಮಾಡಿದ್ದು ವಾಜೀದ್. ಈ ಆಸೇಫ್ ಸಚಿವರಿಗೆ ಆಪ್ತ ಅಂತ ಹೇಳಿ ಅವ್ಯವಹಾರ ನಡೆದಿದೆಯಲ್ಲ ಅಂತ ಈ ವಾಜೀದ್ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿ ಗುಂಡಾವರ್ತನೆ ತೋರಿರೋ ಘಟನೆ ನಡೆದಿದೆ. यहाँ मारा मारी के लिए